ನನ್ನ ನೆಚ್ಚಿನ ಎಲ್ಲ ವಿದ್ಯಾರ್ಥಿಗಳೇ, ನಾವು ಈ ಹಿಂದೆ ಪೂರ್ಣಾಂಕಗಳ ಬಗ್ಗೆ, ಇಂಟೀಜರ್ಸ್ಗಳ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದೇವೆ, ಹೌದಲ್ವಾ? ಸೊ ಆ ಪೂರ್ಣಾಂಕಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಮಸ್ಯೆ ಇಲ್ಲಿದೆ. ಮೊತ್ತ +5 ನೀಡುವಂತಹ ಒಂದು ಜೋಡಿ ಪೂರ್ಣಾಂಕಗಳನ್ನು ತಿಳಿಸಿರಿ ಅಂತ ಹೇಳ್ತಾರೆ. ರೈಟ್ ಎ ಪೇರ್ ಆಫ್ ಇಂಟೀಜರ್ಸ್ ಹೂಸ್ ಸಮ್ ಇಸ್ +5 ಅಂತ ಹೇಳ್ತಾರೆ. ಸೊ ಬರೆಯುತ್ತಾ ಪ್ರಯತ್ನ ಮಾಡೋಣ. ಓಕೆ, ರೈಟ್. ಸೊ ಮೊತ್ತ ಅಂದ್ರೆ ಸಮ್ ಮೀನ್ಸ್ ಕೂಡಿದಾಗ ಬರುವಂತಹ ಉತ್ತರ. ಅಂದ್ರೆ ಈಗ ನಾನು ಎರಡು ಪೂರ್ಣಾಂಕಗಳನ್ನ ಬರೀಬೇಕು. ಆ ಎರಡು ಪೂರ್ಣಾಂಕಗಳನ್ನ ಕೂಡಿದಾಗ, ಆಡ್ ಮಾಡಿದಾಗ ನನಗೆ ಬರುವಂತ ಉತ್ತರ +5 ಆಗಿರ್ಬೇಕು. ಸೊ ಯಾವ ಎರಡು ಪೂರ್ಣಾಂಕಗಳ ಮೊತ್ತ +5 ಆಗಿರುತ್ತೆ? +2 +3. ನೀವು ಹೇಳ್ತಾ ಇದ್ರಿ +2 ಮತ್ತು +5 +3. ಓಕೆ, ಈ ಎರಡು ಪೂರ್ಣಾಂಕಗಳು ಯಾವ ಚಿಹ್ನೆಯನ್ನು ಹೊಂದಿದಾವೆ? ಎರಡು ದತ್ತ ಪೂರ್ಣಾಂಕ ಪ್ಲಸ್ ಚಿಹ್ನೆಯನ್ನು ಹೊಂದಿದ್ರೆ ಅದೆಂತ ಪೂರ್ಣಾಂಕ ಅಂತಾರೆ? ಪೂರ್ಣಾಂಕಗಳಲ್ಲಿ ಎಷ್ಟು ವಿಧ? ಎರಡು ವಿಧ. ಒಂದು ಪ್ಲಸ್ ಚಿಹ್ನೆಯನ್ನು ಹೊಂದಿರುವಂತ ಪೂರ್ಣಾಂಕ, ಇನ್ನೊಂದು ಮೈನಸ್ ಚಿಹ್ನೆ ಹೊಂದಿರೋ ಪೂರ್ಣಾಂಕ. ಪ್ಲಸ್ ಚಿಹ್ನೆಯನ್ನು ಹೊಂದಿರೋ ಪೂರ್ಣಾಂಕಗಳಿಗೆ ಏನಂತಾರೆ? ಪ್ಲಸ್ಗೆ ಕನ್ನಡದಲ್ಲಿ ಧನ ಅಂತ ಹೇಳ್ತಾರೆ. ಹಾಗಾಗಿ ಇದು ಪ್ಲಸ್ ಚಿಹ್ನೆಯನ್ನು ಹೊಂದಿರೋದ್ರಿಂದ ಇದರ ಧನ ಪೂರ್ಣಾಂಕ ಅಂತಾರೆ. ಒಂದ್ ವೇಳೆ ಮೈನಸ್ ಚಿಹ್ನೆಯನ್ನು ಹೊಂದಿರೋ ಋಣ ಪೂರ್ಣಾಂಕ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಬಂದಿರುವಂತ ಪೂರ್ಣಾಂಕಗಳನ್ನ ಗಮನಿಸಿ, ಇವೆರಡು ಎಂತ ಪೂರ್ಣಾಂಕಗಳಾಗಿದ್ದಾವೆ? ಹೌದು, ಧನ ಪೂರ್ಣಾಂಕಗಳಾಗಿದ್ದಾವೆ. ಸೊ ಇವೆರಡನ್ನ ಏನ್ ಮಾಡ್ಬೇಕಂತೆ? ಕೂಡ್ಬೇಕಂತ. ಹಾಗಾದ್ರೆ ನೋಡಿ ಯಾವ ಚಿಹ್ನೆ ಹಾಕ್ಲಿ? ಪ್ಲಸ್ ಚಿಹ್ನೆನ ಹಾಕೊಳ್ತಾ ಇದ್ದೀನಿ. ಓಕೆ, ಕೂಡೋಣವೇ? ಈಗಲೇ ಕೂಡ್ತೀರಾ? ಬೇಡ, ಯಾಕೆಂದ್ರೆ ಒಂದ್ಸರಿ ಓದ್ತೀರಾ ಈ ಒಂದು ಹೇಳಿಕೆನ? ಓದಿ. +2 +3 ಅಲ್ಲ, ಇದು ++3 ಅಲ್ಲ, ಪ್ಲಸ್ ಇಂಟು +3 ಅಂತ. ಇದು +2 ಪ್ಲಸ್ ಇಂಟು +3 ಅಂತ. ಅಂದ್ರೆ ಇವೆರಡು ಚಿಹ್ನೆ ಏನ್ ಮಾಡ್ಬೇಕಂತೆ? ಪ್ಲಸ್ ಇಂಟು ಪ್ಲಸ್ ಚಿಹ್ನೆಗಳ ಗುಣಾಕಾರ ಮಾಡಬೇಕು. ನೆನಪಿದೆಯಾ ಮಕ್ಕಳಾಗಿ ನಿಮಗೆ ಚಿಹ್ನೆಗಳ ಗುಣಾಕಾರ? ಒಂದ್ಸರಿ ನೆನಪಿಸ್ಕೊಳ್ಳೋ ಪ್ರಯತ್ನ ಮಾಡೋಣ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಪ್ಲಸ್. ಓಕೆ, ಹಾಗೆ ಮೈನಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಪ್ಲಸ್. ಎಸ್, ಯು ಆರ್ ರೈಟ್. ಹಾಗೆ ಪ್ಲಸ್ ಇಂಟು ಮೈನಸ್ ಮೈನಸ್. ಎಸ್, ಮೈನಸ್ ಇಂಟು ಪ್ಲಸ್ ಮೈನಸ್. ಹೌದು, ಇಲ್ಲಿ ತೆಗೆದುಕೊಂಡಿರುವಂತಹ ಇದನ್ನ ತೆಗೆದೋಗಿ, ಇಲ್ಲಿ ತೆಗೆದುಕೊಂಡಿರೋ ಚಿಹ್ನೆಗಳು ಹೇಗಿದಾವೆ? ಎರಡು ಒಂದೇ ತರದ ಎರಡು ಚಿಹ್ನೆನ ಗುಣಿಸಿದ್ರೆ ಬರುವಂತ ಉತ್ತರ ಯಾವ ಚಿಹ್ನೆ ಆಗಿರುತ್ತೆ? ಪ್ಲಸ್, ಧನಾತ್ಮಕವಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ. ಅದೇ ಎರಡು ಬೇರೆ ಬೇರೆ ಚಿಹ್ನೆಗಳನ್ನ ಗುಣಿಸಿದ್ರೆ ಬರುವಂತ ಉತ್ತರ ಋಣ ಚಿಹ್ನೆಯನ್ನ ಹೊಂದಿರುತ್ತೆ, ನೆಗೆಟಿವ್ ಚಿಹ್ನೆಯನ್ನ ಹೊಂದಿರುತ್ತದೆ. ಎಸ್, ಓಕೆ. ಸೊ ಚಿಹ್ನೆಗಳ ಗುಣಾಕಾರ ನೆನಪಿದೆ ಅಂತ ಆಯ್ತು. ಸೊ ಮುಂದುವರಿಯೋಣ ಹಾಗಾದ್ರೆ. ಸೊ ಇಲ್ಲಿ ಕಂಟಿನ್ಯೂಸ್ ಎರಡು ಚಿಹ್ನೆ ಇದೆ, ಹಾಗಾಗಿ ಚಿಹ್ನೆಗಳನ್ನ ಏನ್ ಮಾಡ್ಬೇಕು? ಗುಣಿಸ್ಬೇಕು. ಇದನ್ನ ಏನ್ ಮಾಡ್ಲಿ? ಹಾಗೆ ಬರ್ಕೊಳ್ಳಿ. +2 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3. ಎಸ್, ಓಕೆ. ಈಗ ಏನ್ ಮಾಡೋಣ? ಹೆಂಗೆ ಹೇಳ್ತೀರಿ ಕೂಡ್ಬೇಕು ಅಂದ್ರೆ? ಕೂಡ್ಬೇಕು ಅಂತ ಹೌದು, ಎರಡು ಪ್ಲಸ್ ಚಿಹ್ನೆ ಹೊಂದಿದಾವೆ. ಫಾರ್ ಎಕ್ಸಾಂಪಲ್, ಈ ಉದಾಹರಣೆ ಎರಡು ಸಂಖ್ಯೆ ಇದಾವೆ, ಎರಡು ಯಾವ ಚಿಹ್ನೆ ಹೊಂದಿದಾವೆ? ಎರಡು ಪ್ಲಸ್ ಇದ್ರೆ ಕೂಡಿ 5ಕ್ಕೆ 2 ಕೂಡಿದ್ರೆ 7. ಬರೋದಕ್ಕೆ ಯಾವ ಚಿಹ್ನೆ ಹಾಕಬೇಕು? ಪ್ಲಸ್ ಚಿಹ್ನೆ ಹಾಕಬೇಕು. ಈಗ ಈ ಉದಾಹರಣೆ ನೋಡಿ, ಇಲ್ಲಿ ಸಂಖ್ಯೆ ಯಾವ ಚಿಹ್ನೆ ಹೊಂದಿದಾವೆ? ಎರಡು ಮೈನಸ್ ಇದ್ರೆ ಆಗ್ಲೂ ಕೂಡ ಕೂಡಬೇಕು. 5ಕ್ಕೆ 2 ಕೂಡಿದ್ರೆ ಬರೋದಕ್ಕೆ ಯಾವ ಚಿಹ್ನೆ ಹಾಕಬೇಕು? ಮೈನಸ್. ಎಸ್, ಈಗ ಒಂದ್ ವೇಳೆ ಇದು +5 -2, ಒಂದು ಪ್ಲಸ್ ಒಂದು ಮೈನಸ್ ಇದೆ, ಏನ್ ಮಾಡ್ತೀರಿ? ಹೌದು, ಒಂದು ಪ್ಲಸ್ ಒಂದು ಮೈನಸ್ ಮಾತ್ರ ಕಳಿಬೇಕು. 5ಕ್ಕೆ 2 ಹೋದ್ರೆ 3. ಬರೋದಕ್ಕೆ ಯಾವ ಚಿಹ್ನೆ ಹಾಕ್ಬೇಕು? 5 2 5 ಚಿಹ್ನೆ ಪ್ಲಸ್. ಉದಾಹರಣೆಗೆ 5 -5 +2 ಅಂತ ಕೊಡ್ತಾರೆ. ಒಂದು ಪ್ಲಸ್ ಒಂದು ಮೈನಸ್ ಇದೆ, ಕಳಿಬೇಕು. 5 2 ಹೋದ್ರೆ 3. ಬರೋದಕ್ಕೆ ಯಾವ ಚಿಹ್ನೆ ಹಾಕ್ಬೇಕು? ಯಾವುದು? 5 ಚಿಹ್ನೆ ಯಾವುದು? ಮೈನಸ್. ಎಸ್, ಇದನ್ನ ನೀವು ಹಿಂದೆ ಪರಿಚಯ ಮಾಡ್ಕೊಂಡಿದ್ದೀರಿ, ಸಂಖ್ಯಾ ರೇಖೆಯ ಸಹಾಯದಿಂದ ತಿಳ್ಕೊಂಡಿದ್ದೀರಲ್ಲ? ಎಸ್ ಮಕ್ಕಳೇ, ಓಕೆ. ಸೊ ಹಾಗಾಗಿ ಇಲ್ಲಿ ಎರಡು ಕಡೆ ಯಾವ ಚಿಹ್ನೆ ಹೊಂದಿದಾವೆ? ಎರಡು ಪ್ಲಸ್ ಇದ್ರೆ ಕೂಡ್ಬೇಕು. 3ಕ್ಕೆ 2 ಕೂಡಿದ್ರೆ 5. ಬರೋದಕ್ಕೆ ಯಾವ ಚಿಹ್ನೆ ಹಾಕಬೇಕು? ಪ್ಲಸ್. ಸೊ ಹಾಗಾದ್ರೆ +5 ಮೊತ್ತವನ್ನಾಗಿ ನೀಡುವಂತಹ ಪೂರ್ಣಾಂಕಗಳು ಯಾವ್ಯಾವು? ಹೌದು, +2 ಮತ್ತೆ +3 ಏನಿದೆ, ಇವು ನನಗೆ +5 ಮೊತ್ತವಾಗಿ ಕೊಡ್ತವೆ. ಈ ಎರಡು ಪೂರ್ಣಾಂಕಗಳನ್ನ ಬಿಟ್ಟರೆ ಬೇರೆ ಇನ್ಯಾವ ಪೂರ್ಣಾಂಕವು +5 ಮೊತ್ತವಾಗಿ ಕೊಡೋದಿಲ್ಲ? ಕೊಡ್ತವೆ. ಯಾವ್ಯಾವ ಕೊಡ್ತವೆ? +4 +4 ಮತ್ತೆ +4 ಮತ್ತೆ
-2 ಇವೆರಡು ಮೊತ್ತ ನನಗೆ +5 ಆಗಬಹುದೇ? ಪರಿಶೀಲಿಸೋಣ ಒಂದ್ಸರಿ. ಪರಿಶೀಲಿಸಿ ನೋಡಿ. ಎಸ್ ಇನ್ನೇನಂತ ಓದ್ತೀರಿ, ಓದಿ ಒಂದ್ಸರಿ. +4 ಪ್ಲಸ್ ಇಂಟು ಮೈನಸ್. ಹೌದು, ಪ್ಲಸ್ ಇಂಟು -2 ಅಂದ್ರೆ ಎರಡನ್ನ ಏನ್ ಮಾಡಬೇಕು? ಗುಣಿಸ್ಬೇಕು. ಎಸ್ ಗುಣಿಸೋಣ. ಹಾಗಾದ್ರೆ ಇದನ್ನ ಹಾಗೆ ಬರ್ತೀವಿ. ಪ್ಲಸ್ ಇಂಟು ಮೈನಸ್ -2 ಒಂದು ಪ್ಲಸ್ ಒಂದು ಮೈನಸ್ ಇದೆ, ಕಳೀರಿ. 4 2 ಹೋದ್ರೆ ಬರೋದಕ್ಕೆ ಯಾವ ಚಿಹ್ನೆ ಹಾಕ್ಬೇಕು? ಯಾವುದು? ಯಾವ ಚಿಹ್ನೆ ಅದ್ರದ್ದು? ಪ್ಲಸ್ ಬಂತೆ. ಪ್ಲಸ್ ಇದನ್ನು ಮೊತ್ತವಾಗಿ ನೀಡ್ತಾವ? ಇಲ್ಲ, ನೀಡೋದಿಲ್ಲಪ್ಪ. ಸೊ ಹಾಗಾದ್ರೆ ಬೇರೆ ಯಾವ ಪೂರ್ಣಾಂಕಗಳು ನಿಮಗೆ +5 ಮೊತ್ತವಾಗಿ ಕೊಡ್ತವೆ? ಯೋಚನೆ ಮಾಡಿ. +5 ಯಾವ ಎರಡು ಪೂರ್ಣಾಂಕಗಳ ಮೊತ್ತ +5 ಆಗ್ಬೋದು? +4 ಮತ್ತೆ ಆಮೇಲೆ -9 ಮೈನಸ್ ಅಲ್ಲ ಮೈನಸ್ -4 +9 ಪರಿಶೀಲಿಸೋಣ. ನೋಡೋಣ. ನೀವೇನಿಲ್ಲ ಒಂದ್ಸಲ ನೋಡ್ಬೇಕು. ನೋಡಿದಾಗ ಎರಡು ಪೂರ್ಣಾಂಕ ನೋಡಿದಾಗ ಕೂಡಿದ್ರೆ ಕಳೆದ್ರೆ ಇದೇನಾದ್ರೂ ಸಿಗುತ್ತಾ ಅಂತ ನೋಡ್ಬೇಕು. ಸಿಗ್ಬೋದಾ? ಸಿಗ್ಬಹುದು. ಟ್ರೈ ಮಾಡಿ ನೋಡೋಣ ಮಕ್ಕಳೇ, ಆಯ್ತಾ? ಸೊ ಅವೆರಡನ್ನು ಕೂಡ್ಬೇಕಂತೆ. ಹಾಗಾಗಿ ಮಧ್ಯಕ್ಕೆ ಯಾವ ಚಿಹ್ನೆ ಹಾಕ್ತಾ ಇದೀನಿ? ಸಂಕಲನ ಮಾಡ್ಬೇಕು. ಅಡಿಷನ್ ಮಾಡ್ಬೇಕಾದ್ರೆ ಸಂಕಲನ ಗುರುತಿಸುವ ಅವಶ್ಯಕತೆ ಇದೆಯಾ? ಇಲ್ಲ. 5ಕ್ಕೆ 4 ಕೊಡಿದ್ರೆ 5ಕ್ಕೆ 4 ಕೊಡಿದ್ರೆ 4ಕ್ಕೆ 5 ಕೊಡಿದ್ರು ಸಂಕಲಕ ಅದರ ಬದಲಾದ್ರೂ ಕೂಡ ಬರೋ ಮೊತ್ತ ಒಂದೇ ಸಮ ಇರುತ್ತೆ. ಹಾಗಾಗಿ ಹಿಂದೆ ಮುಂದೆ ಬರ್ಕೊಳ್ಳೋದ್ರಿಂದ ವ್ಯತ್ಯಾಸ ಆಗಲ್ಲ. ಎಸ್, ಓಕೆ, ರೈಟ್. ಸೊ ಈಗ ಏನ್ ಮಾಡ್ಲಿ? ಅವೆರಡನ್ನು ಕಳಿಬೇಕು. ಈಗ ಕಳಿತೀರಾ? ಈಗಲೇ ಕಳಿತೀರಾ? ಬೇಡ, ಒಂದ್ಸರಿ ಓದಿದಿನ. -4 ಪ್ಲಸ್ ಇಂಟು +9 ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು ನಾವು? ಫಸ್ಟ್ ಏನ್ ಮಾಡ್ಬೇಕು? ಮೈನಸ್ ಹಾಗೆ ಬರ್ಕೊಂಡು ಇವನ್ ಏನ್ ಮಾಡ್ಬೇಕು ಅಂದ್ರೆ ಚಿಹ್ನೆಗಳನ್ನ ಗುಣಿಸ್ಬೇಕು. ಎಸ್, ಮೈನಸ್ ಹಾಗೆ ಬರೀತೀನಿ. ಪ್ಲಸ್ ಇಂಟು ಪ್ಲಸ್ 9. ಓಕೆ. ಸೊ ಒಂದು ಪ್ಲಸ್ ಒಂದು ಮೈನಸ್ ಈಗ ಡಿಸೈಡ್ ಮಾಡಿ ಕೂಡ್ಬೇಕಾ ಕಳಿಬೇಕಾ ಅಂತ. ಒಂದು ಪ್ಲಸ್ ಒಂದು ಮೈನಸ್ ಇದೆ, ಏನ್ ಮಾಡ್ಬೇಕು? 4 9 ಹೋದ್ರೆ ಬರೋದಕ್ಕೆ ಯಾವ ಚಿಹ್ನೆ ಹಾಕ್ಬೇಕು? 4 9 ಚಿಹ್ನೆ ಪ್ಲಸ್. ಸೊ ಅವ್ರು ಹೇಳಿದ ಹಾಗೆ +5 ಮೊತ್ತವಾಗಿ ಸಿಕ್ಕಿದೆ. ಹೌದಪ್ಪ. +5 ಈ ಜೋಡಿಯು ಕೂಡ +4 ಮತ್ತೆ +9 ಏನಿದೆ, ಸಾರಿ -4 ಮತ್ತೆ -9 ಏನಿದೆ, ಇವು ಕೂಡ +5 ಮೊತ್ತವನ್ನಾಗಿ ನೀಡ್ತವೆ. ಬೇರೆ ಇನ್ಯಾವುದಾದ್ರು ಜೋಡಿ ಇದೆಯಾ +5 ಮೊತ್ತವನ್ನು? +1 +4 ಎರಡು ಮೊತ್ತ +5 ಆಗಬಹುದೇ? ಚೆಕ್ ಮಾಡಿ ನೋಡೋಣ. ಎಸ್, ಏನ್ ಮಾಡ್ಲಿ ಈಗ? ಓದಿ ಒಂದ್ಸರಿ. ಪ್ಲಸ್ ಇಂಟು +4 ಅಂದ್ರೆ ಎರಡು ಏನ್ ಮಾಡ್ಬೇಕು? ಚಿಹ್ನೆಗಳ ಗುಣಾಕಾರ ಮಾಡಿ. +1 ಹಾಗೆ ಬರ್ತೀವಿ. ಪ್ಲಸ್ ಇಂಟು ಪ್ಲಸ್ 4 ಎರಡು ಯಾವ ಚಿಹ್ನೆ? ಎರಡು ಪ್ಲಸ್ ಇರೋದ್ರಿಂದ 4 1 ಬರೋದಕ್ಕೆ ಪ್ಲಸ್ ಚಿಹ್ನೆ ಹಾಕಿ ಮುಗಿದೋಯ್ತು. ಹೌದಲ್ವಾ? ಎಸ್, ವೆರಿ ಗುಡ್. ಬೇರೆ ಇನ್ಯಾವ್ದಾದ್ರು ಜೋಡಿ ಇವ್ರು ಬಿಟ್ರೆ ಬೇರೆ ಇನ್ಯಾವ್ದಾದ್ರು ಜೋಡಿ +5 ಮೊತ್ತವನ್ನಾಗಿ ನೀಡುವಂತಹ ಪೂರ್ಣಾಂಕಗಳೇ ಬೇರೆ ಯಾವ್ದಾವ? ಯಾವ್ಯಾವು? ಉದಾಹರಣೆಗೆ +7 -2 ಕೊಡ್ಬೋದು ನಿಮಗೆ +5 ಮೊತ್ತವಾಗಿ. ಎಸ್, ಕೊಡ್ಬೋದು. ಆಮೇಲೆ +8 ಮತ್ತೆ -3 ಕೊಡ್ಬಹುದೇ? ಎಸ್, ಖಂಡಿತ. ಉದಾಹರಣೆಗೆ -5 +10 ಕೊಡುತ್ತಲ್ಲ. ಎಸ್, ಈ ಜೋಡಿಗಳು ಕೂಡ +5 ಮೊತ್ತವನ್ನಾಗಿ ನೀಡ್ತವೆ. ನೀವೊಂದು ಜೋಡಿ ಹೇಳಕ್ ಟ್ರೈ ಮಾಡಿ ನೋಡೋಣ. +2 +3 ಬೇಡ. +4 ಹಾಗಿದೆಯಲ್ಲ. +4 ಮತ್ತೆ +1 ಬೇರೆ ಇನ್ಯಾವುದಾದ್ರು ಜೋಡಿ +5 ಮೊತ್ತವನ್ನಾಗಿ ನೀಡುವಂಥದ್ದು? +8 ಆಮೇಲೆ -3 ಬರ್ದಾಗಿದೆಯಲ್ಲ. ಬೇರೆ ಇನ್ಯಾವುದಾದ್ರು ನೋಡೋಣ, ಯೋಚನೆ ಮಾಡಿ ಹೇಳಿ. ಬೇರೆ ಇನ್ಯಾವುದಾದ್ರು ಜೋಡಿ ನಿಮಗೆ +5 ಮೊತ್ತವನ್ನಾಗಿ ಕೊಡುವಂಥದ್ದು? ಫಾರ್ ಎಕ್ಸಾಂಪಲ್ ಒಂದು ಪೂರ್ಣಾಂಕ ನಾನು ಹೇಳ್ತೀನಿ, +12 ತೆಗೆದುಕೊಳ್ತೀನಿ. ಹಾಗಾದ್ರೆ ಇನ್ನೊಂದು ಪೂರ್ಣಾಂಕ ಯಾವ್ದಾಗಿರುತ್ತೆ? 12 ಒಂದು ಸಂಖ್ಯೆ +12 ಆದ್ರೆ ಇನ್ನೊಂದು ಪೂರ್ಣಾಂಕ ಯಾವ್ದಾಗ್ಬೋದು? 7 ಚಿಹ್ನೆ ಎಸ್, ಯು ಆರ್ ರೈಟ್. +12 ಮತ್ತು -7 ಕೂಡ +5 ಮೊತ್ತವನ್ನಾಗಿ ಕೊಡ್ತವೆ. ಓಕೆ, ಎಸ್, ರೈಟ್. ಸರಿ, ಈಗ ಇದೇ ಸಮಸ್ಯೆಯನ್ನು ಈ ರೀತಿಯಾಗೂ ಕೂಡ ಕೇಳ್ತಾರೆ.
ಹೇಗೆ ಕೇಳ್ಬೋದಪ್ಪ ಅಂತಂತಂದ್ರೆ ಇಲ್ಲಿ ಈಗ ಇದೇ ಸಮಸ್ಯೆನ ಸ್ವಲ್ಪ ಬದಲಾವಣೆಯೊಂದಿಗೆ ಬಿಡಿಸುವಂತಹ ಪ್ರಯತ್ನವನ್ನ ಮಾಡೋಣ. ಮೊತ್ತ ಮೊತ್ತ ಎಷ್ಟು ಅಂತಂದ್ರೆ -9. ಮೊತ್ತ -9 ನೀಡುವಂತಹ ಒಂದು ಜೋಡಿ ಪೂರ್ಣಾಂಕಗಳನ್ನ ತಿಳಿಸಿ ಅಂತ ಹೇಳ್ತಾರೆ. ತಿಳಿಸೋಣವೇ? ಎಸ್. ಯಾವ ಜೋಡಿ? ಜೋಡಿ ಅಂದ್ರೆ ಪೇರ್ ಮೀನ್ಸ್ ಎರಡು ಪೂರ್ಣಾಂಕ ಬರಿಬೇಕು ನೀವೀಗ. ಆ ಎರಡು ಪೂರ್ಣಾಂಕಗಳು ಮೊತ್ತ ಅಂದ್ರೆ ಮೊತ್ತ ಅಂದ್ರೆ ಏನು? ಕೂಡಿದಾಗ ಬರೋ ಉತ್ತರ. ಆ ಎರಡು ಪೂರ್ಣಾಂಕಗಳನ್ನ ಕೂಡಿದ್ರೆ -9 ಬರಬೇಕು. ಯಾವ ಎರಡು ಪೂರ್ಣಾಂಕಗಳನ್ನ ಕೂಡಿದ್ರೆ -9 ಬರುತ್ತೆ? ಗೆಸ್ ಮಾಡಿ ನೋಡೋಣ. -9 ಬರಬೇಕು. +12 ಮತ್ತೆ +12 -3. ಆಯ್ತು, ಒಂದ್ಸರಿ ಯೋಚನೆ ಮಾಡಿ. -12 -12 ತೆಗೆದುಕೊಳ್ತಾ -12 +3 ತಗೋತಾರ. ಯಾಕೆ +12 -3 ಬರಲ್ವಾ? ಬರುತ್ತಾರೆ ನೋಡಿ, ಸಂಕಲನ ಮಾಡ್ಬೇಕಾದ್ರೆ ಸಂಕಲ್ಯ ಆಗ್ಲಿ ಸಂಕಲಕ ಆಗ್ಲಿ ಚಿಹ್ನೆ ಬದಲಾವಣೆ ಆಗುತ್ತಾ? ಚಿಹ್ನೆ ಬದಲಾವಣೆ ಆಗಲ್ಲ. ಸೊ ಇಲ್ಲಿ ನೀವು ಒಂದು ಧನ ಒಂದು ಋಣ ತಗೊಂತ ಮುಂದೆ ನೀನು ಯಾವ ಮೂಲ ಕ್ರಿಯೆ ಮಾಡ್ತೀಯಾ? ಮುಂದೆ ಕಳಿಬೇಕಾಗತ್ತೆ. ಸೊ ಕಳೆದಾಗ ಯಾವ್ದು ಚಿಹ್ನೆ ಹಾಕ್ತಿವಿ? ದೊಡ್ಡ ಚಿಹ್ನೆ. ಸೊ -9 ಬರ್ಬೇಕಾದ್ರೆ ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ ಇರಬೇಕು? ಮೈನಸ್ ಚಿಹ್ನೆ ಇರಬೇಕು. ಹಾಗಾಗಿ ನೀವು ಚಿಹ್ನೆಯನ್ನು ಬದಲಾಯಿಸಿಕೊಂಡಿದ್ದು ಸರಿಯಾಗಿದೆ. ಮೋಸ್ಟ್ಲಿ ಹೆಚ್ಚು ಭಾಗ ಈ ಉತ್ತರ ನಮಗೆ ಸಿಗಬಹುದು. ಪ್ರಯತ್ನ ಪಡೋಣ. ಎಸ್, ಪರಿಶೀಲಿಸೋಣ. ಓಕೆ. ಸೊ ಎರಡು ಪೂರ್ಣಾಂಕ ಇದೆ, ಎರಡು ಏನ್ ಮಾಡ್ಬೇಕಂತ? ಕೂಡ್ಬೇಕು. ಹಾಗಾದ್ರೆ ಚಿಹ್ನೆ ಪ್ಲಸ್ ಹಾಕಿದ್ದೇನೆ. ಎಸ್, ಕೂಡಿ ಮಕ್ಕಳೇ. ಹಾಗಾದ್ರೆ ಕೂಡಿ ಕೂಡ್ಬಹುದು. ಈಗಲೇ ಬೇಡ, ಈಗಲೇ ಕೂಡಕ್ ಹೋಗ್ಬೇಡಿ. ಏನ್ ಮಾಡ್ಬೇಕಂತ? ಚಿಹ್ನೆಗಳ ಗುಣಾಕಾರ ಇದೆ, ಇದನ್ನ ಹಾಗೆ ಬರ್ಕೊಳ್ಳಿ. -12 ಪ್ಲಸ್ +3. ಎಸ್. ಸೊ ನೋಡಿ, ಒಂದು ಪ್ಲಸ್ ಒಂದು ಮೈನಸ್ ಇದೆ. ಏನ್ ಮಾಡ್ಬೇಕು? ಕಲೀರಿ. -12 ನೋಡಿದ್ರೆ 9 ಬರೋದಕ್ಕೆ ಯಾವ ಚಿಹ್ನೆ ಹಾಕೋಣ? ಮೈನಸ್. ದೊಡ್ಡ ಸಂಖ್ಯೆ ಚಿಹ್ನೆ ಅದು ಮೈನಸ್. ಎಸ್. ಅಂದ್ರೆ ಈ ಎರಡು ಪೂರ್ಣಾಂಕಗಳು ನಿನಗೆ -9 -9 ಮೊತ್ತವಾಗಿ ಕೊಡ್ತವೆ. ಬೇರೆ ಯಾವ್ದಾದ್ರು ಪೂರ್ಣಾಂಕ -9 ಮೊತ್ತವಾಗಿ ಕೊಡುವಂತ ಇನ್ಯಾವ್ದಾದ್ರು ಪೂರ್ಣಾಂಕ ನಿಮಗೆ ಗೊತ್ತಿದೆಯಾ? ಯಾವುದು? ಎರಡು, ಒಂದು ಪ್ಲಸ್ ಒಂದು ಮೈನಸ್ ಇದೆ. ಒಂದು ಧನ ಒಂದು ಋಣ ಪೂರ್ಣಾಂಕ ತಗೊಂಡಿದ್ಯಾ? ಎರಡು ಧನ ಪೂರ್ಣಾಂಕ ತಗೋಬೋದೆ? ಎರಡು ಧನ ಪೂರ್ಣಾಂಕ ತೆಗೆದುಕೊಂಡು -9 ಮೊತ್ತ ಸಿಗ್ಬೋದಾ? ಸಿಗುತ್ತಾ? ಯೋಚನೆ ಮಾಡಿ. ಫಾರ್ ಎಕ್ಸಾಂಪಲ್ +5 +4 ನೀವು +9 ಬರುತ್ತೆ? ಸಿಗಲ್ಲ. ಒಂದು ಧನ ಇರಬೇಕು, ಒಂದು ಋಣ ಇರಬೇಕು. ಎರಡು ಋಣ ಇದ್ರೆ ಚೆಕ್ ಮಾಡಿ. ಯಾವ ಎರಡು ಋಣ ಪೂರ್ಣಾಂಕಗಳ ಮೊತ್ತ -9 ಆಗಬಹುದು? ಹೇಳಿ. -5 -5 ಮತ್ತೆ -4 ಮೊತ್ತ -9 ಬರುತ್ತೆ ಅಂತ. ಮೊತ್ತ ಅಂದ್ರೆ ಇಲ್ಲಿಗೆ ಕೂಡ್ಬೇಕು. ಪ್ಲಸ್ ಚಿಹ್ನೆನ ಹಾಕ್ತಾ ಇದ್ದೀನಿ. ಓಕೆ. ಸೊ ಕೂಡಿ. ಹಾಗಾದ್ರೆ ಕೂಡೋಕ್ಕಿಂತ ಮುಂಚೆ ಚಿಹ್ನೆಗಳ ಗುಣಾಕಾರ ಕಂಟಿನ್ಯೂಸ್ ಚಿಹ್ನೆ ಇದೆ. -5 +× -4. ಸೊ ಚಿಹ್ನೆಗಳನ್ನ ಗುಣಿಸ್ಬೇಕು. -5ನ ಹಾಗೆ ಬರ್ಕೊಡಿ. +× -4. ನೋಡಿ, ಎರಡು ಯಾವ ಚಿಹ್ನೆ ಆಗಿದಾವೆ? ಎರಡು ಮೈನಸ್ ಇದ್ರೆ ಕೂಡಬೇಕು. 5 4 ಬರೋದಕ್ಕೆ ಮೈನಸ್ ಚಿಹ್ನೆ. ಅಂದ್ರೆ ಈ ಎರಡು ಪೂರ್ಣಾಂಕಗಳು ಕೂಡ ಅವರು ಸೂಚಿಸಿದ ಸಂಖ್ಯೆಯನ್ನೇ ಮೊತ್ತವನ್ನಾಗಿ ಕೊಡ್ತಾ ಇದೆ. ಬೇರೆ ಇನ್ಯಾವುದಾದ್ರೂ ಜೋಡಿ -9 ಮೊತ್ತವಾಗಿ ನೀಡುವಂಥವು? -8 +2 ಯೋಚನೆ ಮಾಡಿ. ಇವೆರಡು ಮೊತ್ತ -9 ಬರಬಹುದೇ? ಯೋಚನೆ ಮಾಡಿ. ಒಂದು ಸಾರಿ ಸಂಕಲನ ಮಾಡ್ಬೇಕಾದ್ರೆ ಯಾವ್ದಾದ್ರು ಚಿಹ್ನೆ ಬದಲಾವಣೆ ಆಗಿದೆಯಾ ನೋಡಿ? ಇಲ್ಲ. ಅಂದ್ರೆ ಇದು ಹೀಗೆ ಬರುತ್ತೆ. ಒಂದು -1 ಪ್ಲಸ್ ಕಳಿತೀರಿ. 8 ನಿಮ್ಗೆ ಎಷ್ಟು ಬರುತ್ತೆ? 6 ಬರುತ್ತಲ್ವಾ? 9 ನಿಮ್ಗೆ ಮೊತ್ತವಾಗಿ ಸಿಗುತ್ತಾ? ಸಿಗಲ್ಲ. 9 ಬರುವಂಥ ಸಂಖ್ಯೆ ಆಯ್ಕೆ ಮಾಡ್ಕೋಬೇಕು. -9 ಬರುವಂಥ ಸಂಖ್ಯೆ ಆಯ್ಕೆ ಮಾಡ್ಕೋಬೇಕು. ಯಾವ್ದು ಆಯ್ಕೆ +4 2 ಇದೆಯಲ್ಲ, ಅದು +4 ಮಾಡ್ಕೊಂಡ್ರೆ ಈಗ ಸಿಗುತ್ತಾ? ಸಿಗಲ್ಲ. 8 4 4 ಬರ್ತದೆ. -2 ಅಲ್ಲ -1 ಆರ್ಡರ್ ಬರುತ್ತಾ? ಆಯ್ತಪ್ಪ, ಚೆಕ್ ಮಾಡೋಣ. ಈಗ ಚೆಕ್ ಮಾಡೋಣ. ಬರಬಹುದೇನೋ. ಮತ್ತೆ ಯಾವ ಚಿಹ್ನೆ? ಮೊತ್ತ ಅಂತ ಪ್ಲಸ್ ಹಾಕ್ತಾರೆ. ಓಕೆ. ಈಗ ಕಂಟಿನ್ಯೂಸ್ ಚಿಹ್ನೆ ಇದೆ. ಏನ್ ಮಾಡ್ಲಿ? ಚಿಹ್ನೆಗಳ ಗುಣಾಕಾರ ಮಾಡಿ. ಇದನ್ನ ಹಾಗೆ ಬರ್ಕೊಳ್ಳಿ. +× -1. ಎಸ್. ಓಕೆ. ಸೊ ಎರಡು ಮೈನಸ್ ಇದೆ.
2 ಮೈನಸ್ ಇದೆ ಕಳಿಬೇಕು ಕಳಿಬೇಕೆ ಕೂಡ್ಬೇಕು ಕೂಡ್ಬೇಕು ಮಕ್ಕಳೇ, ಎರಡೂ ಪ್ಲಸ್ ಇದ್ದಾಗ ಕೂಡ್ಬೇಕು, ಬರೋ ಉತ್ತರಕ್ಕೆ ಪ್ಲಸ್, ಎರಡೂ ಮೈನಸ್ ಇದ್ದಾಗ ಕೂಡ್ಬೇಕು ಆಗ್ಲೂ ಕೂಡ್ಬೇಕು, ಬರೋ ಉತ್ತರಕ್ಕೆ ಮೈನಸ್ ಮೈನಸ್, ಎರಡೂ ಮೈನಸ್ ಇದೆ ಕೂಡಿ 8 1 ಬರೋ ಉತ್ತರಕ್ಕೆ ಮೈನಸ್. ಎಷ್ಟು ಮೊತ್ತವಾಗಿ ಬರ್ತಾ ಇದೆ? -9 ಮೊತ್ತವಾಗಿ ಬರ್ತಾ ಇದೆ. ಅಂದ್ರೆ ಈ -8 ಮತ್ತೆ -1 ಈ ಜೋಡಿಯು ಕೂಡ ಈ -9 ಮೊತ್ತವಾಗಿ ಕೊಡ್ತವೆ. ಬೇರೆ ಯಾವ್ದಾದ್ರು ಪೂರ್ಣಾಂಕಗಳು ನೋಡಿ, ಎರಡೂ ಋಣ ಪೂರ್ಣಾಂಕಗಳನ್ನು ನಾನು ತಗೋಬಹುದು. ಬೇಕು ಉದಾಹರಣೆಗೆ -6 -3 -9 ಬರ್ಬೋದಾ? ಆಮೇಲೆ -2 -2 ಮತ್ತೆ -7 ಬರೀ 7 ಅಲ್ಲ, ಇವು ಕೂಡ -9 ಮೊತ್ತವಾಗಿ ಕೊಡ್ಬೋದು. ಆಮೇಲೆ -6 -6 ಮತ್ತೆ -4 ಮತ್ತೆ -5 ತೆಗೆದುಕೊಂಡಿದ್ದೀನಲ್ಲ, ನಂಬರ್ ಚೇಂಜ್ ಮಾಡ್ತೀರಾ? ಹೇಳಿ, ಗೊತ್ತಾಗ್ತಿಲ್ಲ? ಈ ಉದಾಹರಣೆಗೆ -11 ಇನ್ನೊಂದು ಪ್ಲಸ್ 2 ಬರ್ಬೋದಾ? ಅಷ್ಟು ಡೆಫಿನೆಟ್ ಆಗಿ ಬರುತ್ತೆ. ಈಗ ಉದಾಹರಣೆಗೆ +5 ತೆಗೆದುಕೊಳ್ತೀನಿ, ಆಯ್ತಾ? ಇನ್ನೊಂದು ಋಣ ಪೂರ್ಣಾಂಕ ತೆಗೆದುಕೊಳ್ಳೋದಾದ್ರೆ +5, ಇನ್ನೊಂದು ಪೂರ್ಣಾಂಕ ಋಣ ಪೂರ್ಣಾಂಕವೇ ಆಗಬೇಕು. ಧನ ಪೂರ್ಣಾಂಕ ತಗೊಂಡ್ರೆ ನಿಮ್ಗೆ -9 ಸಿಗಲ್ಲ ಅಲ್ವಾ? ಯಾವ್ದಾಗ್ಬೋದು? -14 -14 ಬೇಕಾದ್ರೆ ಇದನ್ನ ಸಂಕ್ಷೇಪಿಸಿ ನೋಡಿ, ಮೊತ್ತ ಕಂಡಿಡಿದು ನೋಡಿ, ನಿಮಗೆ -9 ಮೊತ್ತವಾಗಿ ದೊರೆಯುತ್ತೆ. ಓಕೆನಾ? ಸೊ ಅಂದರೆ ಇವೇ 3 ಅಂತಲ್ಲ, ಇಂಥ ಬೇಕಾದಷ್ಟು ಜೋಡಿಗಳು ನನಗೆ -9 ಮೊತ್ತವಾಗಿ ಕೊಡ್ತವೆ. ಹೌದಲ್ಲ? ಎಸ್, ಓಕೆ. ಸೊ 2 ಉದಾಹರಣೆಗಳು ಸಾಕಾ? ಓಕೆ.